ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲೇ ಮಹಾ ಭ್ರಷ್ಟಾಚಾರ ಆಗಿರುವಂತದ್ದು ಬೆಳಕಿಗೆ ಬಂದಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಕಿಯೋನಿಕ್ಸ್ನಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ. ಒಬ್ಬನೇ ಅಧಿಕಾರಿ, ಎರಡು ಇಲಾಖೆ, ಕೋಟಿ ಕೋಟಿ ಜನರ ಹಣ ಲೂಟಿಯಾಗಿದೆ. ಸೂರಿ ಪಾಯಲ್ ಈತ ಭ್ರಷ್ಟಾಚಾರದ ಆಪರೇಷನ್ ಪ್ಲಾನರು. ಸೂರಿ ಪಾಯಲ್ ಎಂಬಾತ ಈತ ಭ್ರಷ್ಟಾಚಾರದ ಆಪರೇಷನ್ ಪ್ಲಾನರು. ವಿದ್ಯಾರ್ಥಿಗಳ ಅನ್ನದ ತಟ್ಟೆಯಲ್ಲೂ ಕೂಡ ಭ್ರಷ್ಟಾಚಾರದ ವಿಷ ಬೆರೆತಿದೆ. ಲ್ಯಾಪ್ಟಾಪ್ ಖರೀದಿಯಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಈ ಚಪಾತಿ ಮಾಡುವಂತಹ ಮಷಿನ್ನಿಂದ ಲ್ಯಾಪ್ಟಾಪ್ವರೆಗೆ ಪ್ರತಿಯೊಂದರಲ್ಲೂ ಕೂಡ ಲೂಟಿ ಮಾಡುವಂತಹ ಮಾಸ್ಟರ್ ಮೈಂಡ್. ಲೋಕಾಯುಕ್ತ ವರದಿಯಲ್ಲಿ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗಿದೆ. ಇನ್ನು ಇವರ ಮುಖವಾಡ ಕೂಡ ಈಗ ಕಳಚಿ ಬಿದ್ದಿದೆ. ಪದವಿ ಯಾವುದಾದ್ರೂ ಕೂಡ ಲೂಟಿ ಮಾತ್ರ ಒಂದೇ ಸೂರಿ ಅಸಲಿಯ ಕರಾಮತ್ತೇನು? ತಾಂತ್ರಿಕ ಜ್ಞಾನವನ್ನ ಲೂಟಿ ಮಾಡೋದಕ್ಕೆ IT ಮ್ಯಾನೇಜರ್ ಬಳಕೆ ಮಾಡ್ಕೊಂಡಿದ್ದಾನೆ. ಈತನ ಅಸಲಿ ಮುಖವಾಡ ಈಗ ಬಯಲಾಗ್ತಾ ಇದೆ. ಭ್ರಷ್ಟಾಚಾರದ ಸೂತ್ರಧಾರಿ ಈಗ ಲೋಕಾಯುಕ್ತ ಅಧಿಕಾರಿಗಳ ಪಂಜರದೊಳಗಡೆ ಇದ್ದಾನೆ. ನೋಡಿ, ಈತ IT ಮ್ಯಾನೇಜರ್ ಅಂತೆ. ಈತನ ಅಸಲಿ ಮುಖವಾಡ ಈಗ ಬೆಳಕಿಗೆ ಬರ್ತಾ ಇದೆ. ಪ್ರಭಾವಿಗಳ ಕೃಪಾ ಕಟಾಕ್ಷವೋ ಅಥವಾ ಅಧಿಕಾರಿಗಳ ಲೂಟಿ ಸಾಮ್ರಾಜ್ಯನೋ ಅನ್ನೋ ಪ್ರಶ್ನೆ. ಕಿಯೋನಿಕ್ಸ್ನಲ್ಲಿ ಚಪಾತಿ ಯಂತ್ರದ ಹೆಸರಿನಲ್ಲಿ ಭಾರಿ ಪ್ರಮಾಣದಲ್ಲಿ ಲೂಟಿಯಾಗಿದೆ. 64,000 ರೂಪಾಯಿ ಬೆಲೆ ಬಾಳುವಂತಹ ಯಂತ್ರ ಬರೋಬ್ಬರಿ 3.83 ಲಕ್ಷ ರೂಪಾಯಿವರೆಗೆ ಖರೀದಿ ಮಾಡಿದ್ದಾರೆ. 317 ಯಂತ್ರಗಳ ಖರೀದಿಯಲ್ಲಿ 10.12 ಕೋಟಿ ರೂಪಾಯಿ ಭರ್ಜರಿ ದರೋಡೆಯಾಗಿದೆ. ಕಿಯೋನಿಕ್ಸ್ನಲ್ಲಿ ಡೈರೆಕ್ಟರ್ ಆಫ್ ಆಪರೇಷನ್ಸ್ ಆಗಿದ್ದಾಗ ಒಂದು ಟೆಂಡರ್ನ ನಾಟಕ ಆಡ್ತಾರೆ ಇವರು. ಸೂರಿ ಪಾಯಲ್ನಿಂದ ಚಪಾತಿ ಯಂತ್ರ ಟೆಂಡರ್ನಲ್ಲಿ ಅಕ್ರಮ ಆಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳ ಅನ್ನದಲ್ಲೂ ಕೂಡ ಭ್ರಷ್ಟಾಚಾರದ ವಿಷ ಬೆರೆತು ಹೋಗಿದೆ. ಸೂರಿ ಪಾಯಲ್ ವಿರುದ್ಧ ತನಿಖೆಗೆ ಪೂರ್ವಾನುಮತಿಯನ್ನ ಕೋರಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಭ್ರಷ್ಟಾಚಾರದಲ್ಲಿ ಇವರ ಹೆಸರಿದೆ, ಇವರ ಪಾತ್ರ ಇದೆ. ಹೀಗಾಗಿ ಇದರ ಬಗ್ಗೆ ತನಿಖೆ ಮಾಡಬೇಕು ನಾವು. ಇದಕ್ಕೆ ಪೂರ್ವಾನುಮತಿ ಕೊಡಿ ಅಂತ ಲೋಕಾಯುಕ್ತ ಅಧಿಕಾರಿಗಳು ಪೂರ್ವಾನುಮತಿ ಕೋರಿದ್ದಾರೆ. ಈ ಬಗ್ಗೆ ಮಾಲಿನ್ಯ ಮಂಡಳಿಯಿಂದ ವರದಿ ಕೂಡ ಕೇಳಿದೆ ಸರ್ಕಾರದ ಕಾರ್ಯದರ್ಶಿಗಳ ಕಾರ್ಯಾಲಯ. ಆಯಿತು, ಈ ಬಗ್ಗೆ ಏನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡಿ ಅಂತ ಮಾಲಿನ್ಯ ಮಂಡಳಿಯಿಂದ ವರದಿ ಕೂಡ ಕೇಳಿದ್ದಾರೆ. ಈಗ ಸರ್ಕಾರದ ಕಾರ್ಯದರ್ಶಿಗಳು ಈ ಬಗ್ಗೆ ವರದಿ ಕೇಳಿದ್ದಾರೆ. ಸೂರಿ ಪಾಯಲ್ ಅವರ ವಿರುದ್ಧ ತುಂಬ ಗಂಭೀರವಾಗಿರುವ ಆರೋಪಗಳು ಕೇಳಿಬರ್ತಾ ಇದೆ. ನೋಡಿ, ಕಡಿಮೆ ಬೆಲೆಗೆ ಸಿಗುವಂಥದ್ದನ್ನು ಅತಿ ಹೆಚ್ಚಿನ ಬೆಲೆಗೆ ಅದನ್ನು ಖರೀದಿ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಅದರಲ್ಲೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ಅವರಿಗೆ ಓದೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು, ಅಲ್ಲಿ ಊಟದ ವ್ಯವಸ್ಥೆ ಇರಬೇಕು ಅಂತ ಎಲ್ಲ ವ್ಯವಸ್ಥೆ ಕೂಡ ಮಾಡುತ್ತೆ ಸರ್ಕಾರ. ಅದಕ್ಕೆ ಕೋಟಿ ಕೋಟಿ ಹಣ ಜನರದ್ದು ಬಳಕೆ ಕೂಡ ಆಗುತ್ತೆ. ಆದರೆ ಹೋಗಿದ್ಯಾರ ಜೇಬಿಗೆ? ಇಂತಹ ಲಂಚಬಾಕರು, ಮಧ್ಯವರ್ತಿಗಳು, ಭ್ರಷ್ಟಾಚಾರಿಗಳು ಅವರ ಜೇಬಿಗೆ ಹೋಗಿದೆ ಅನ್ನುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ. ಇನ್ನು ಲ್ಯಾಪ್ಟಾಪ್ ಖರೀದಿ ಮಾಡೋದ್ರಲ್ಲೂ ಕೂಡ ಅದೇ ರೀತಿಯಾಗಿದೆ ಅಂತೆ. ಜೆಮ್ ಪೋರ್ಟಲ್ನ ತಾಂತ್ರಿಕ ದುರ್ಬಳಕೆ ಮಾಡಿದ್ಯಾರು? ಹಾಗಾದರೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಲ್ಯಾಪ್ಟಾಪ್ ಕೂಡ ಮ್ಯಾನಿಪುಲೇಷನ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದನ್ನೆಲ್ಲ ಮಾಡಿದ್ಯಾರು? ಪ್ಲ್ಯಾನ್ ಹಾಕಿದ್ಯಾರು? ಯಾರು ಮಾಸ್ಟರ್ ಮೈಂಡು? ಲ್ಯಾಪ್ಟಾಪ್ಗಳನ್ನೇ ಮ್ಯಾನಿಪುಲೇಷನ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಕಿಯೋನಿಕ್ಸ್ನಿಂದ ಮಾಲಿನ್ಯ ಮಂಡಳಿಗೆ ಎಲ್ಲ ಕಡೆಯಲ್ಲೂ ಕೂಡ ಸೂರಿ ಲೂಟಿ ಮಾಡಿದ್ದಾರೆ. 45,764 ರೂಪಾಯಿ ಹೆಚ್ಚುವರಿ ಪಾವತಿ ಮಾಡಿದ್ದಾರೆ. 180 ಡೆಲ್ ಲ್ಯಾಪ್ಟಾಪ್ಗಳನ್ನು ಖರೀದಿ ಮಾಡಿದ್ದಾರೆ. ಬೆಲೆ 74,000 ರೂಪಾಯಿ. KSPCB ಖರೀದಿ ಮಾಡಿದ ಬೆಲೆ 1,17,000 ರೂಪಾಯಿ. ಪ್ರತಿಯೊಂದು ಲ್ಯಾಪ್ಟಾಪ್ಗೆ 45,764 ರೂಪಾಯಿ ಹೆಚ್ಚು ಪಾವತಿ ಮಾಡಿದ್ದಾರೆ. ಇದಕ್ಕೆ ಬೊಕ್ಕಸಕ್ಕೆ ಸರಿಸುಮಾರು ಇದರಿಂದಾಗಿ 75 ಲಕ್ಷ ಕನ್ನ ಹಾಕಿದ್ದಾರೆ ಇವರು. ಮಾಲಿನ್ಯ ನಿಯಂತ್ರಣ ಮಾಡುವಂತಹ ಮಂಡಳಿಯಲ್ಲಿ ಭ್ರಷ್ಟಾಚಾರದ ಮಾಲಿನ್ಯ ಹಬ್ಬುತ್ತಾ ಇದೆ. ಈಗ ಹರಡು ಹೋಗಿದೆ ಈಗ ಸಂಪೂರ್ಣವಾಗಿ. ಅದರ ಆರೋಗ್ಯವನ್ನೇ ಹಾಳು ಮಾಡ್ತಾ ಇದೆ. ನಿರ್ದಿಷ್ಟ ಕಂಪನಿಗೆ ಮಣೆ ಹಾಕೋದಕ್ಕೆ ಟೆಂಡರ್ ನಿಯಮಗಳನ್ನೇ ಬದಲಾವಣೆ ಮಾಡಿದ್ದಾರೆ. ಅಂದರೆ ಇದೇ ಕಂಪನಿ ಕೊಡಬೇಕು, ಅದಕ್ಕೋಸ್ಕರ ಏನೇನು ಕಾನೂನುಗಳಲ್ಲಿ ಬದಲಾವಣೆ ಮಾಡಬೇಕು, ನಿಯಮಗಳಲ್ಲಿ ಏನೇನು ಬದಲಾವಣೆ ಮಾಡಬೇಕು,
ಅದರಲ್ಲಿ ಯಾವ ರೀತಿಯಾಗಿ ಇವ್ರಿಗೆ ರಿಲೀಫ್ ಕೊಡಬೇಕು ಆ ರೀತಿಯಾಗಿ ರಿಲೀಫ್ ಕೊಟ್ಟು ಅವರೇ ಟೆಂಡರನ್ನು ಖರೀದಿ ಮಾಡಬೇಕು, ಬೇರೆ ಯಾರಿಗೂ ಕೂಡ ಟೆಂಡರ್ ಹೋಗಬಾರ್ದು. ಆ ರೀತಿಯಾಗಿ ಟೆಂಡರನ್ನು ನೋಡಿಕೊಂಡಿದ್ದಾರೆ. ಈಗ ಮೂಲೆಯಲ್ಲಿ ಧೂಳು ತಿಂತಾ ಇದ್ದಾವೆ ಲಕ್ಷಾಂತರ ಮೌಲ್ಯದ ಲ್ಯಾಪ್ಟಾಪ್ಗಳು, ಎಲ್ಲ ಒಂದು ಕಡೆಯಲ್ಲಿ ಮೂಲೆಯಲ್ಲಿ ಬಿದ್ದಿದ್ದಾವೆ. ಯಾಕಂದರೆ ಅದನ್ನು ಕೂಡ ಕಳಪೆ ಮಟ್ಟದಲ್ಲಿ ಖರೀದಿ ಮಾಡಿದ್ದಾರೆ. ಈವರೆಗೂ ಕೂಡ ಹಂಚಿಕೆಯಾಗಿಲ್ಲ. ಸರಿಸುಮಾರು 45,000 ಎಷ್ಟು ಹಣ ಒಂದೊಂದು ಲ್ಯಾಪ್ಟಾಪ್ಗೆ ಹೆಚ್ಚುವರಿಯಾಗಿ ಕೊಟ್ಟು ಖರೀದಿ ಮಾಡಿದ್ದಾರೆ. 75 ಲಕ್ಷದಷ್ಟು ಹಣ ಕನ್ನ ಹಾಕಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳ ಬಳಿಯಲ್ಲಿ ಮಾಹಿತಿಗಳು ಕೂಡ ಇದ್ದಾವೆ. ತನಿಖೆ ಕೂಡ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ನಾವೀಗ ಕ್ರಮ ಕೈಗೊಳ್ಳಬೇಕು. ಅದಕ್ಕೆ ಸರ್ಕಾರದ ಪೂರ್ವಾನುಮತಿ ಬೇಕು. ಪೂರ್ವಾನುಮತಿ ಕೊಡಿ ಅಂತ ಈಗ ಅವಕಾಶ ಕೇಳಿದ್ದಾರೆ. ಪೂರ್ವಾನುಮತಿ ಸಿಕ್ಕಿದ್ದೇ ಆದರೆ ಈ ಯಾರ್ಯಾರು ಭ್ರಷ್ಟರಿದ್ದಾರೆ ಇವರ ಜನ್ಮ ಜಾಲಾಡೋದಕ್ಕೆ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಾವ್ಯಾವ ವಿಚಾರಗಳು ಬೆಳಕಿಗೆ ಬರುತ್ತೆ, ಪೂರ್ವಾನುಮತಿ ಯಾವಾಗ ಸಿಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾಕಂದರೆ ಸಣ್ಣ ಪ್ರಮಾಣದಲ್ಲಿ ಆಗಿರೋ ಭ್ರಷ್ಟಾಚಾರ ಅಲ್ಲ ಇದು. ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಮಾಡಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಸೂರಿ ಪಾಯಲ್ ಈ ಭ್ರಷ್ಟಾಚಾರದ ಆಪರೇಷನ್ ಏನಿತ್ತು ಅದರ ಸಂಪೂರ್ಣ ಮಾಸ್ಟರ್ ಮೈಂಡು, ಪ್ಲ್ಯಾನರು ಇವರೇ ಪ್ಲ್ಯಾನ್ ಮಾಡಿದ್ದು. ಹಾಗಾದರೆ ಸೂರಿ ಅಸಲಿ ಕರಾಮತ್ತುಗಳು ಏನೇನು? ಹಾಗಾದರೆ ಯಾವ ರೀತಿಯಾಗಿ ಲೂಟಿ ಮಾಡಿದ್ರು, ಹೇಗೆ ಪ್ಲ್ಯಾನ್ ಮಾಡಿದ್ರು? ಇದಕ್ಕೆಲ್ಲ ಮಾಲಿನ್ಯ ಮಂಡಳಿಗೆ ಎಲ್ಲ ಕಡೆಯಲ್ಲೂ ಕೂಡ ಸೂರಿ ಲೂಟಿ ಹೊಡೆದಿದ್ದಾರಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇದೆ. ಇದು ಒಂದೇ ಅಲ್ಲ, ಬೇರೆ ಬೇರೆ ಟೆಂಡರ್ಗಳ ಬಗ್ಗೆಯೂ ಕೂಡ ಸ್ಟಡಿ ಆಗಬೇಕು, ಅದರ ಮಾಹಿತಿಗಳು ಕೂಡ ಲಭ್ಯ ಆಗಬೇಕು. ಜಮ್ ಪೋರ್ಟಲ್ನಲ್ಲಿ ತಾಂತ್ರಿಕ ದುರ್ಬಳಕೆ ಮಾಡಿದ್ದಂಥವ್ರು ಯಾರು ನೋಡಿ. ತಂತ್ರಜ್ಞಾನದಲ್ಲೂ ಕೂಡ ಅಲ್ಲೂ ಕೂಡ ಇವರು ಪಂಗನಾಮ ಹಾಕಿದ್ದಾರೆ, ಅಲ್ಲೂ ಕೂಡ ಮೋಸ ಮಾಡಿದ್ದಾರೆ. ಟೆಂಡರ್ ಪ್ರಕ್ರಿಯೆಯಲ್ಲಿ IT ಮ್ಯಾನೇಜರ್ ಆಗಿದ್ರು ಇವರು. ವರದಿ ಬಂದು 4 ತಿಂಗಳಾಗಿದೆ, ಆದರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಯಾರ ಕೃಪಾ ಕಟಾಕ್ಷ ಇದೆ? ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ತಪ್ಪಿತಸ್ಥರ ಮೇಲೆ ಸರ್ಕಾರಕ್ಕೆ ಮೃದು ಧೋರಣೆ ಯಾಕಾಗಿದೆ? ಈ ಪ್ರಶ್ನೆ ಎದುರಾಗೋದಿಲ್ವೇ? ಸಹಜವಾಗಿ ಈ ಪ್ರಶ್ನೆ ಎದುರಾಗುತ್ತೆ. ಸೂರಿ ಪಾಯಲ್ ಏನಿದ್ದಾರೆ ಇವರ ಲೂಟಿ ಪರ್ವಕ್ಕೆ ಮುಕ್ತಿ ಯಾವಾಗ? ಹಾಗಾದರೆ ಆ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಪಾರದರ್ಶಕತೆ ಅನ್ನೋ ಪದಕ್ಕೆ ಇಲ್ಲಿ ಅರ್ಥನೇ ಇಲ್ಲ ರೀ. ಇನ್ನು 180 ಡೆಲ್ ಲ್ಯಾಪ್ಟಾಪ್ಗಳ ಹೆಸರಿನಲ್ಲಿ ಆಗಿರುವಂತಹ ಆಟಗಳೇನೇನು? ಜಮ್ ಪೋರ್ಟಲ್ನಲ್ಲಿ ತಾಂತ್ರಿಕತೆ ದುರ್ಬಳಕೆ ಮಾಡಿದ್ಯಾರು? ಟೆಂಡರ್ ಪ್ರಕ್ರಿಯೆಯಲ್ಲೇ IT ಮ್ಯಾನೇಜರ್ ಸೂರಿ ಕೈಚಳಕ ತೋರಿಸಿದ್ದಾನೆ. ವರದಿ ಬಂದು 4 ತಿಂಗಳಾಯ್ತು, ಆದರೂ ಕೂಡ ಈವರೆಗೂ ಕ್ರಮ ಆಗಿಲ್ಲ. ಯಾಕೆ? ಸರ್ಕಾರಕ್ಕೆ ಯಾಕೆ ಈ ಭ್ರಷ್ಟರ ಮೇಲೆ ಮೃದು ಧೋರಣೆ ಇದೆ? ಮಾಜಿ CM ಸಂಬಂಧಿ ಅಂತ ಪ್ರಕರಣವನ್ನು ಮುಚ್ಚಾಕೋದಕ್ಕೆ ಪ್ರಯತ್ನನ? ಕಿಯೋನಿಕ್ಸ್ನಲ್ಲಿ ಚಪಾತಿ ಹಗರಣ, ಇಲ್ಲಿ ಲ್ಯಾಪ್ಟಾಪ್ ಹಗರಣ. ಸೂರಿ ಪಾಯಲ್ ಲೂಟಿ ಪರ್ವಕ್ಕೆ ಮುಕ್ತಿ ಯಾವಾಗ? ಹಾಗಾದರೆ ಪಾರದರ್ಶಕತೆ ಅನ್ನುವಂತಹ ಪದಕ್ಕೆ ಇಲ್ಲಿ ಅರ್ಥನೇ ಇಲ್ವಾ? ಅಧಿಕಾರಿಗಳ ಈ ಕಮಿಷನ್ ಕಿಲಾಡಿ, ಈತನ ಆಟಕ್ಕೆ ಈತಿಶ್ರೀ ಬೀಳೋದು ಯಾವಾಗ? ಇದಕ್ಕೆ ಫುಲ್ ಸ್ಟಾಪ್ ಬೀಳೋದು ಯಾವಾಗ? ಇದು ಒಂದು. ಮತ್ತೊಂದು ಕಡೆ ನೋಡಿ, ಸರ್ಕಾರಗಳು ಇದ್ದಾಗ ಅಥವಾ ಇಲಾಖೆಗಳಲ್ಲಿ, ಸರ್ಕಾರಿ ಇಲಾಖೆಗಳಲ್ಲಿ ಪಾರದರ್ಶಕತೆ ಅನ್ನುವಂಥದ್ದು ಒಂದಿರಬೇಕು. ಏನೇ ಕೆಲಸಗಳು ಮಾಡಿದ್ರೂ ಕೂಡ, ಯಾವುದೇ ರೀತಿಯಾದಂತಹ ಒಂದು ಟೆಂಡರ್ಗಳನ್ನು ಮಾಡಿದ್ರೂ ಕೂಡ, ಕಾಮಗಾರಿಗಳನ್ನು ಮಾಡಿದ್ರೂ ಕೂಡ ಪ್ರತಿಯೊಂದು ನಿರ್ಧಾರಗಳಲ್ಲೂ ಕೂಡ ಪಾರದರ್ಶಕತೆ ಇರಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಬಯಸ್ತಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆದರೆ ಇಲ್ಲಿ ಆ ಪಾರದರ್ಶಕತೆಗೆ ಯಾವುದೇ ಬೆಲೆನೇ ಇಲ್ವೇನ್ರಿ? ಯಾಕಂದರೆ ಎಲ್ಲವೂ ಕೂಡ ಹೇಗೆ ಲೂಟಿ ಮಾಡಿದ್ದಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಸ್ವಚ್ಛವಾಗಿ ಕಂಡು ಬರ್ತಾ ಇದೆ. ಇದರ ಹೊರತಾಗಿಯೂ ಕೂಡ ಕ್ರಮ ಇಲ್ಲ. ಮತ್ತೊಂದು ಕಡೆ ರಕ್ಷಣೆ ಮಾಡೋದಕ್ಕೆ ಅಂತ ಕೆಲವು ಪ್ರಭಾವಿಗಳು ನಿಂತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಬರ್ತಾ ಇದೆ. ಸರ್ಕಾರಕ್ಕೆ ಇವರ ಮೇಲೆ ಮೃದು ಧೋರಣೆ ಯಾವ ಕಾರಣಕ್ಕಾಗಿ, ಯಾಕಾಗಿ ಬರ್ತಾ ಇದೆ? ಆ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಮಕ್ಕಳಿಗೆ ಚಪಾತಿ ಮಾಡಿ ಅದರಿಂದ ಊಟ ಬಡಿಸಬೇಕು, ಅಲ್ಲೂ ಕೂಡ ವಿಷ ಬೆರೆತು ಹೋಗಿದೆ ಮಕ್ಕಳ ಒಂದು ಊಟದಲ್ಲಿ, ಅದರಲ್ಲೂ ಕೂಡ ಈ ಭ್ರಷ್ಟಾಚಾರದ ವಿಷ. ಮತ್ತೊಂದು ಕಡೆಯಲ್ಲಿ ಲ್ಯಾಪ್ಟಾಪ್ ಖರೀದಿ ಮಾಡಬೇಕು, ಲ್ಯಾಪ್ಟಾಪ್ ಖರೀದಿಯಲ್ಲೂ ಕೂಡ ಅದೇ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ. ಇದೆಲ್ಲವೂ ಕೂಡ ಗೊತ್ತಿದ್ದರೂ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಇಲಾಖೆಯವರು, ಅಧಿಕಾರಿಗಳು, ಮೇಲಾಧಿಕಾರಿಗಳು. ಮತ್ತೊಂದು ಕಡೆ ಸರ್ಕಾರ ಸರಿಸುಮಾರು 10 ಕೋಟಿ ಹಣ, 10 ಕೋಟಿಯಷ್ಟು ಹಣ ಲೂಟಿಯಾಗಿದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ.
ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಈ ಭ್ರಷ್ಟರ ಚಳಿ ಬಿಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ, ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ. ತನಿಖೆ ಮುಂದುವರಿತಾ ಇದೆ, ಎಲ್ಲ ದಾಖಲೆಗಳು ಕೂಡ ಸಲ್ಲಿಕೆಯಾಗಿದ್ದಾವೆ. ಇದೀಗ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ನಾವು ತನಿಖೆ ಮಾಡಬೇಕು, ಪ್ರಕರಣ ದಾಖಲು ಮಾಡಿ ಇವರ ವಿರುದ್ಧ ತನಿಖೆ ಮಾಡೋದಕ್ಕೆ ಪೂರ್ವಾನುಮತಿ ನೀಡಿ ಅಂತ ಪೂರ್ವಾನುಮತಿಗಾಗಿ ಮನವಿ ಮಾಡ್ಕೊಂಡಿದ್ದಾರೆ. ಇನ್ನು ಇದೇ ಒಂದು ಪ್ರಕರಣದಲ್ಲಿ ಇವರಿಗಿಂತ ಮುಂಚೆ ಯಾರು ಕೆಲಸ ಮಾಡಿದ್ರು ಅವರ ಹೆಸರುಗಳು ಕೂಡ ಕೇಳಿಬರ್ತಾ ಇದೆ. ಈಗ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ನೋಡಿ, ಇದು ಕೇವಲ ಈಗ ಹೊರಬಂದಿರುವಂಥದ್ದು ಮಾತ್ರ. ಸೂರಿಪಾಯಲ್ ಅವರ ಹೆಸರು, ಇದರ ಹಿಂದೆ ಯಾರ್ಯಾರು ಕೆಲಸ ಮಾಡಿದ್ರು ಇಲಾಖೆಯಲ್ಲಿ, ಯಾರ್ಯಾರು ಟೆಂಡರ್ಗಳಲ್ಲಿ ಭಾಗಿಯಾಗಿದ್ರು ಅವರ ಹೆಸರುಗಳು ಕೂಡ ಕೇಳಿಬರ್ತಾ ಇದೆ. ಅವರು ಯಾವ ರೀತಿಯಾಗಿ ಅವರು ಕೂಡ ಭ್ರಷ್ಟಾಚಾರಗಳನ್ನು ಏನಾದರೂ ಮಾಡಿದಾರ, ಅಲ್ಲೂ ಕೂಡ ಕರಪ್ಷನ್ ಆಗಿತ್ತಾ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕೀಗ. ಎಂಟೈರು ಈ ಕಳೆದ ವರ್ಷಗಳಲ್ಲಿ ಆಗಿರುವಂತಹ ಟೆಂಡರ್ಗಳು, ಖರೀದಿಗಳು ಏನೇನಾಗಿದ್ದಾವೆ, ಕಾಮಗಾರಿಗಳೇನಾಗಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ತನಿಖೆ ಆಗಬೇಕು. ಇಲ್ಲೇನಾಗಿರುತ್ತೆ ಅಂದರೆ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೆ, ಖರೀದಿ ಮಾಡಿರುವಂತಹ ವ್ಯಾಲ್ಯೂ ಏನಿರುತ್ತೆ, ಎರಡಕ್ಕೂ ಕೂಡ ಅಜಗಜಾಂತರವಾಗಿರೋ ವ್ಯತ್ಯಾಸ ಇದೆ. ಆಗಲೇ ನಿಮಗೆ ತೋರಿಸ್ತಾ ಇದ್ದೀವಿ ನಾವು, ಸರಿಸುಮಾರು 45,000 ಒಂದು ಲ್ಯಾಪ್ಟಾಪಲ್ಲಿ. ಮಾರ್ಜಿನ್ ಎಷ್ಟು ಉಳಿತಲ್ಲಿಗೆ? ಇದೆಲ್ಲವೂ ಪ್ರಶ್ನೆಗಳಲ್ವೇ? ಇದೆಲ್ಲವೂ ಕೂಡ ಕಣ್ಣಿಗೆ ಕಾಣ್ತಾ ಇರುವಂಥದ್ದಷ್ಟೇ. ಕಣ್ಣಿಗೆ ಕಾಣದೇ ಇರುವಷ್ಟು ಅಥವಾ ಅದಕ್ಕೂ ಮುಂಚೆ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು, ಯಾರ್ಯಾರು ಏನೇನು ಮಾಡಿದ್ದಾರೆ, ಅದೆಲ್ಲವೂ ಕೂಡ ತನಿಖೆ ಆಗಬೇಕೀಗ. ಅದನ್ನೂ ಕೂಡ ಈಗ ಹೋರಾಟಗಾರರು ಬೇಡಿಕೆ ಇಡ್ತಾ ಇದ್ದಾರೆ. ನೋಡ್ರಿ, ಕೇವಲ ಇತ್ತೀಚಿನದು ಮಾತ್ರ ಅಲ್ಲ, ಈ ಹಿಂದೆಯೂ ಕೂಡ ಅದೇ ರೀತಿಯಾಗಿ ಪ್ರತಿಯೊಂದರಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ, ಕರಪ್ಷನ್ ಮಾಡಿದ್ದಾರೆ. ಇಂತಹ ಭ್ರಷ್ಟ ಕುಳಗಳು ಯಾರಿದ್ದಾರೆ ಅಂಥವರ ಹೆಡೆಮುರಿ ಕಟ್ಟಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಅವರ ವಿರುದ್ಧವೂ ಕೂಡ ತನಿಖೆಗಳಾಗಬೇಕು. ಆಗಿನ ದಾಖಲೆಗಳನ್ನು ತಡಕಾಡೋದಕ್ಕೆ ಮುಂದಾಗಬೇಕು ಸರ್ಕಾರ. ಲೋಕಾಯುಕ್ತರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶನ ಕೊಡಬೇಕು. ಈ ಬರೀ ಇವರು ಮಾತ್ರ ಅಲ್ಲ, ಈ ಹಿಂದೆ ಯಾರ್ಯಾರು ಮಾಡಿದಾರಲ್ಲ ಅಲ್ಲಿ ಕೆಲಸ ಮಾಡಿರುವಂಥವರು, ಅಂಥವರು ಮಾಡಿರುವಂತಹ ಕೆಲಸಗಳ ಬಗ್ಗೆಯೂ ಕೂಡ ಆಗಲೂ ಕೂಡ ಅದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆ ಆಗಬೇಕು. ಆಗಿನ ದಾಖಲೆಗಳನ್ನು ಕೂಡ ತಡಕಾಡಬೇಕು. ಆಗ ಬಹುದೊಡ್ಡದಾಗಿರೋ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ ಬರುತ್ತೆ ಅಂತ ಒತ್ತಾಯ ಮಾಡಲಾಗ್ತಾ ಇದೆ.